ನನಗೆ ಮನೆಯ ನಿರ್ಮಾಣದ ಮ್ಯಾಟ್ ಫಾರ್ ಪಿಲ್ಲರ್ಸ್ ಎರಡು ಸ್ಟೆಪ್ ಹಾಗಾಗಿ ಅದಕ್ಕಿಂತ ಮುಂಚೆನೆ ಎಲೆಕ್ಟ್ರಿಕಲ್ಸ್ ಅಂದ್ರೆ ಪೈಲೆ ಕೆಲವೊಬ್ರು ಸಜ್ಜೆಗಳನ್ನ ಇಟ್ಟು ಪಟ್ಟಿ ಒಂದು ಕೋಟ್ ಪಟ್ಟಿ ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಏನಾದ್ರು ಬೇಕು ಅಂದರೆ ನನ್ನ ಚಾನಲಲ್ಲಿ ಇದೆ, ಖಂಡಿತ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಬೋದು. ಅಂದರೆ ಬಾಯಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ವಿಡಿಯೋ ಮುಖಾಂತರ. ಮತ್ತು ಅದರಲ್ಲಿ ಎಷ್ಟು ಕಾಸ್ಟ್ ಆಯಿತು, ಮತ್ತು ಎಕ್ಸ್ಪೆಷಲಿ ಬೇಸ್ಮೆಂಟ್ಗೆ 2024 ಅದು ಎಷ್ಟು ಖರ್ಚಾಯಿತು, ಮತ್ತು ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿದ್ವಿ, ಮತ್ತು ಮೆಟೀರಿಯಲ್ ಕಾಸ್ಟ್ ಎಷ್ಟಾಯಿತು, ಇದೆಲ್ಲ ಇನ್ಫಾರ್ಮೇಷನ್ ಆ ಒಂದು ವಿಡಿಯೋದಲ್ಲಿದೆ. ನೀವು ಬೇಕಾದ್ರೆ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಪೂರ್ತಿಯಾಗಿ ಮನೆ ಕನ್ಸ್ಟ್ರಕ್ಷನ್ ಇದೆಯಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಅಂತ ಅಪ್ ಟು ಭೂಮಿ ಪೂಜೆಯಿಂದ ಹಿಡಿದು ಅಪ್ ಟು ಗೃಹ ಪ್ರವೇಶ ತನಕ ಏನೆಲ್ಲ ವಿಡಿಯೋಸ್ ಬೇಕು ಅದೆಲ್ಲ ಕೂಡ ನನ್ನ ಚಾನಲಲ್ಲಿದೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇದೇವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ, ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಇದು. ಒಬ್ರು ಕಮೆಂಟ್ ಮಾಡಿದ್ರು ನನಗೆ, ಮನೆಯ ನಿರ್ಮಾಣದ ಹಂತಗಳನ್ನ ದಯವಿಟ್ಟು ತಿಳಿಸ್ಕೊಡಿ, ನಾವು ಓನ್ ಆಗಿದ್ರು ಕಟ್ಟಿಸ್ತಿದ್ರೆ ಅಂದ್ರೆ ಲೇಬರ್ ಕಾಂಟ್ರಾಕ್ಟ್ ಅಲ್ಲ, ಮೆಟೀರಿಯಲ್ ಕಾಂಟ್ರಾಕ್ಟು ಅಲ್ಲ, ಓನಾಗಿ ಕಟ್ಟಿಸ್ತಿದೀವಿ ನಾವು ಅಂತ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ವಿಡಿಯೋವನ್ನು ಮಾಡಿ ತಿಳಿಸಿ, ಅಂದರೆ ಮನೆ ನಿರ್ಮಾಣದ ಹಂತಗಳು, ಅಂದರೆ ಕನ್ಸ್ಟ್ರಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ಅಂತ. ಹಾಗಾಗಿ ಅವ್ರಿಗೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಜೊತೆಗೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಇದೆಯಲ್ಲ ಅದು ಯಾವ್ಯಾವ ಲೆವೆಲಲ್ಲಿ ಹೇಗೆಲ್ಲ ಆಯಿತು, ಮತ್ತು ಎಷ್ಟು ದಿನ ಕ್ಯೂರಿಂಗ್ ಮಾಡಬೇಕು, ನಾವು ಎಷ್ಟು ದಿನ ಕ್ಯೂರಿಂಗ್ ಮಾಡಿದ್ವಿ, ಮತ್ತು ಫೌಂಡೇಶನ್ ಹಾಕೋದಕ್ಕೆ ಎಷ್ಟು ದಿನ ಬೇಕು, ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಒಂದೊಂದು ಪಾಯಿಂಟ್ಗಳನ್ನು ತುಂಬ ಇಂಪಾರ್ಟೆಂಟ್ ಮನೆ ಕಟ್ಟೋವಾಗ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇ ಸರಿ ಯಾರು ಚಾನಲ್ ನೋಡಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ಫಸ್ಟ್ ಸ್ಟೆಪ್ಪನ್ನು ಹೇಳ್ತೀನಿ. ಫಸ್ಟ್ ಸ್ಟೆಪ್ ಬಂದು ಸೈಟ್ ಕ್ಲೀನಿಂಗ್. ಹೌದು, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಸೈಟ್ ಕ್ಲೀನಿಂಗ್ ಮಾಡಿಸ್ಲೇಬೇಕು. ಅಥವಾ ಹಳೆ ಮನೆ ಇದ್ರೆ ಹಳೆ ಮನೆನ ದಬ್ಬಿಸಿ ಅದು ಕ್ಲೀನ್ ಮಾಡಿಸ್ಬೇಕು, ಅಥವಾ ನಾವು ಜಮೀನ್ ಅಂದರೆ ತೋಟದ ಜಮೀನಲ್ಲಿ ಕಟ್ಟಿಸ್ತಾ ಇರೋ ಸಹ ಕ್ಲೀನ್ ಮಾಡಿಸ್ಲೇಬೇಕು. ಅಂದರೆ ಹಳ್ಳದಿಂದ ಏನು ಬರೆದಿರೋದರ ನೀಟಾಗಿ ಸಮವಾಗಿ ಮಾಡಿಸ್ಬೇಕು. ಇದು ಫಸ್ಟ್ ಸ್ಟೆಪ್ ಆಯ್ತಾ, ಎಲ್ಲರೂ ಇದು ಕಾಮನ್ ಆಗಿ ಮಾಡಿಸ್ತಾರೆ. ಆಮೇಲೆ ಬಂದು ನಾವು ಏನು ಮಾಡಬೇಕು ಅಂದರೆ, ಯಾರು ವಾಸ್ತವನ ನೋಡ್ತಾರಲ್ವಾ, ಅಂದರೆ ಪಂಡಿತರಾಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು, ನಿಮ್ಗೆ ಯಾರು ನೀವು ನಂಬುತ್ತೀರೋ ಅವ್ರನ್ನ ಕರೆಸಿ ಒಂದು ಪ್ಲಾನಿಂಗನ್ನು ಮಾಡಿಸ್ಕೊಳ್ಳಿ. ಅಂದರೆ ಜಮೀನ್ ಹತ್ರ ಕರೆಸೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಜಮೀನನ್ನ ಹತ್ರ ಕರೆಸಿ ನಮಗೆ ಈ ಜಾಗ ಆಗ್ಬರುತ್ತಾ, ಅಥವಾ ಯಾವ ಕಡೆ ನಮಗೆ ಕಟ್ಕೊಂಡ್ರೆ ನಮಗೆ ಹೇಗೆ ಆಗ್ಬರುತ್ತೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ನೀವೇನು ಮಾಡಬೇಕು ಅಂದರೆ ಒಂದು ಪ್ಲಾನಿಂಗನ್ನು ಮಾಡಿಸ್ಕೊಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ, ಪೂರ್ವಕ್ಕೆ ಮಾಡಿಬಿಡಿ, ಪ್ಲಾನಿಂಗ ನಿಮಗೆ ಗೊತ್ತಿದೆಯಲ್ಲ, ನಿಮ್ಮ ಪ್ಲಾನಿಂಗ್ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಅದಲ್ಲ, ನಿಮ್ಮ ರಾಶಿಗೆ ಅಥವಾ ನಿಮಗೆ ಯಾವುದು ಹಾಗೆ ಬರುತ್ತೆ, ನಿಮ್ಮ ಮನೆ ದೇವರು, ಇದನ್ನೆಲ್ಲ ನೋಡ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪ್ಲಾನಿಂಗನ್ನು ಕೊಡ್ತಾರೆ. ಇವನ್ ಫಸ್ಟ್ ಪಂಡಿತರ ಹತ್ರ ಕೇಳ್ಬಿಟ್ಟು ಆಮೇಲೆ ಇಂಜಿನಿಯರ್ ಹತ್ರ ಪ್ಲಾನಿಂಗ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ನನ್ನ ಒಪಿನಿಯನ್ ಆಯಿತಾ. ಇದು ಸೆಕೆಂಡ್ ಸ್ಟೆಪ್ಪು. ನೆಕ್ಸ್ಟ್ ಪ್ಲಾನಿಂಗ್ ಎಲ್ಲ ಆದ್ಮೇಲೆ ನಿಮ್ದೇನಾದ್ರು ಸಿಟಿ ಕಡೆ ಮನೆ ಇದ್ದರೆ ಮುನ್ಸಿಪಲ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಅಪ್ರೂವಲನ್ನು ತಗೊಬೇಕು, ಏನಕ್ಕೆ ಮನೆ ಕಟ್ತಿದ್ದೀವಿ ಈ ಥರ ಅಂತ. ಆಮೇಲೆ ಬಂದು ಎಲೆಕ್ಟ್ರಿಸಿಟಿ ಅಂದರೆ ಲೈಕ್ ಕರೆಂಟ್ಗೆ ಅಂದರೆ ಟೆಂಪರವರಿ ಮೀಟ್ರ್ ಇರುತ್ತಲ್ವಾ, ಸೊ ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಫಸ್ಟು ಮುನ್ಸಿಪಲ್ ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ರೂವಲ್ ತೊಗೊಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮೀಟ್ರಿಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಮೀಟ್ರ್ ಬರೋದಕ್ಕೆ ಹೆಚ್ಚು ಕಡಿಮೆ ಒಂದು 2-3 ದಿನ ಆಗಬಹುದು. ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಟೆಂಪರವರಿ ಮೀಟರ್ಗೆ. ಇನ್ನು ನೀರಿನ ಅನುಕೂಲ ನಿಮ್ಮ ಇಷ್ಟ, ನೀವು ಬೋರ್ವೆಲ್ ಹಾಕ್ಸ್ತೀರಾ, ಇಲ್ಲಾಂದರೆ ಪಂಚಾಯತಿ ನೀರು ಬರುತ್ತಾ ಅಥವಾ BBMPಯಿಂದ ಬರುತ್ತಾ, ಅದು ನಿಮ್ಮ ಇಷ್ಟ. ನೀರಿಗೆ ಹೇಗೋ ಒಂದು ಅನುಕೂಲ ಮಾಡ್ಕೊಳ್ಳಿ ಪ್ಲಾನಿಂಗ್ ಮಾಡಿಸಿದಾದ್ಮೇಲೆ. ಯಾಕಂದರೆ ಸ್ಟಾರ್ಟಿಂಗಿಂದ ಅಪ್ ಟು ಮನೆ ಗೃಹ ಪ್ರವೇಶ ತನಕ ಪ್ರತಿ ಹಂತದಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿ ನಮಗೆ ನೀರಿನ ವ್ಯವಸ್ಥೆ ಇರಲೇಬೇಕು. ಹಾಗಾಗಿ ನೀರನ್ನು ನೀವು ಯಾವ ಮೂಲದಿಂದ ನೀವು ನೀರನ್ನು ಉಪಯೋಗಿಸ್ಕೊಂಡಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ನೀವು ಈ ಹಂತದಲ್ಲೇ ಬೋರ್ವೆಲ್ಲನ್ನು ಹಾಕ್ಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಭೂಮಿ ಪೂಜೆ ಅಥವಾ ಶಂಕುಸ್ಥಾಪನೆ ಅಂತ ಕರೀತಾರೆ. ಸೊ ಭೂಮಿ ಪೂಜೆಯನ್ನು ಖಂಡಿತ ಮಾಡಿಸ್ಬೇಕು. ಯಾಕೆ ಅಂದರೆ ಆ ಸೈಟಲ್ಲಿ ಇರ್ತಕ್ಕಂಥ ಒಂದು ಏನಿದೆಯಲ್ಲ ಗ್ರಹಗಳು ಅದೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಭೂಮಿ ಪೂಜೆಯನ್ನು ಮಾಡಿಸ್ತಾರೆ. ಇದು ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ಕೂಡ ಭೂಮಿ ಪೂಜೆಯನ್ನು ಮಾಡಿಸಿ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಸೋದು ತುಂಬ ಒಳ್ಳೆಯದು. ಇದು ಬಂದು 5ನೇ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಈಗ ಒಳ್ಳೆ ಸ್ಟೆಪ್ ಬಂದ್ಬಿಟ್ಟು ಮಾರ್ಕಿಂಗ್. ಭೂಮಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಭೂಮಿ ಪೂಜೆ ಆದಮೇಲೆ ಈ ಮಾರ್ಕಿಂಗನ್ನು ಮಾಡಿಸ್ತಾರೆ.
ಅಲ್ಲಿ ಅವ್ರು ಹೇಳ್ತಾರೆ ಯಾವ ಪ್ಲೇಸಿಂದ ಎಷ್ಟು ಪ್ಲೇಸ್ ಬಿಡಬೇಕು, ಮತ್ತು ಯಾವ ಮೂಲೆಗೆ ಎಷ್ಟು ಜಾಗ ಬಿಡಬೇಕು ಅನ್ನೋದನ್ನು ಅವರೇ ಹೇಳ್ತಾರೆ. ಸೊ ಈ ಟೈಮಲ್ಲೇ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದೇ ಟೈಮಲ್ಲೇ ಗುಂಡಿಗಳನ್ನು ಹಾಕಿಸಿ ಅಲ್ಲಿ ಭೂಮಿ ಒಳಗಡೆ ಪೂಜೆ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಮಾರ್ಕಿಂಗ್ ಮಾಡ್ತಾರಲ್ಲ ಆ ಟೈಮಲ್ಲಿ ಮಾತ್ರ ಪೂಜೆ ಮಾಡ್ತಾರೆ. ಇದು ಒಬ್ಬೊಬ್ಬರ ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ಬಟ್ ನಾವು ಜಸ್ಟ್ ಮಾರ್ಕಿಂಗ್ ಮಾಡಿ ಆವಾಗ ಪೂಜೆ ಮಾಡಿದ್ದು. ಇದು ಬಂದು 7ನೇ ಪಾಯಿಂಟ್. ನೆಕ್ಸ್ಟ್ 8ನೇ ಪಾಯಿಂಟ್ ಬಂದ್ಬಿಟ್ಟು ಮಾರ್ಕಿಂಗ್ ಎಲ್ಲ ಆದಮೇಲೆ ಎಲ್ಲೆಲ್ಲಿ ಕಾಲಮ್ಸ್ ಬರುತ್ತೆ ಅಂತ ಮಾರ್ಕ್ ಮಾಡಿರ್ತಾರಲ್ವಾ ಅಲ್ಲಿ ಮಾತ್ರ, ಅಂದರೆ ಕಾಲಮ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ 4ಕ್ಕೆ 4 ಹಾಕ್ತಾ ಇದ್ದಾರಾ ಅಥವಾ 5ಕ್ಕೆ 5 ಅಥವಾ 5ಕ್ಕೆ 4 ಈ ಥರ ಕಾಲಮ್ಸ್ ಎಷ್ಟು ಸೈಜ್ ಇರುತ್ತಲ್ವ ಆ ಸೈಜ್ಗೆ ಎಕ್ಸವೇಷನ್ ಅಂದರೆ ಗುಂಡಿಗಳನ್ನು ಹಾಕಿಸೋದು. ಇದು ಜನರಾಗಿ ಥರ ಅಥವಾ JCB ಅಲ್ಲ, ಇದು ನಿಮಗೆ ಸರಿದು. JCB ಎಲ್ಲಾದ್ರೆ JCB ಮಾಡಿಸಿದ ಕೆಲಸ ಮಾಡಿಸಿದಾದ್ಮೇಲೆ ಮತ್ತೆ ಜನರ ಕೈಯಲ್ಲಿ ಅದೊಂದು ಡ್ರೆಸ್ಸಿಂಗ್ ಮಾಡಿಸ್ಬೇಕು, ಅಂದರೆ 4 ಮೂಲೆ ಕರೆಕ್ಟಾಗಿ ಬರಬೇಕಲ್ವ ಆ ಥರ ಮಾಡಿಸ್ಬೇಕು. ಇದು ನೆಕ್ಸ್ಟ್ ಸ್ಟೆಪ್ ಆಯಿತಾ. ಇದಾದಮೇಲೆ 4 ಮೂಲೆ ನೋಡಿಕೊಂಡು 5ಕ್ಕೆ 5 5ಕ್ಕೆ 4 ಅಂತ ನೋಡಿಕೊಂಡು ನೀಟಾಗಿ ಅಗ್ದಿದ್ದು ಆದಮೇಲೆ ಮ್ಯಾಟ್ ಫಾರ್ ಪಿಲ್ಲರ್ಸ್ ಗುಂಡಿಗಳಿಗೆ ಫಾರ್ ಎಕ್ಸಾಂಪಲ್ 40 mm ಜಲ್ಲಿ ಹಾಕ್ತಾರೆ. 40 mm ಜಲ್ಲಿ ಹಾಕಿ ಇದರ ಮೇಲೆ ಸ್ಯಾಂಡು ಮತ್ತು ಸಿಮೆಂಟು ಮಿಕ್ಸ್ ಮಾಡಿ, ಅಂದರೆ ಪುಡಿ ಸಿಮೆಂಟ್ ಇರುತ್ತಲ್ಲ ಅದನ್ನ ವಿತೌಟ್ ವಾಟರು ಆ ಥರ ಹಾಕ್ಬಿಟ್ಟು ಆಮೇಲೆ ವಾಟರ್ ಬಿಡ್ತಾರೆ. ಇದು ಮ್ಯಾಟ್ ಅಂತ ಕರೀತಾರಲ್ವ, ಇದನ್ನು ಹಾಕ್ತಾರೆ. ಇದಾದ್ಮೇಲೆ ಪುಟ್ಟಿಂಗ್ ಫಾರ್ ಬಾಕ್ಸಸ್, ಅಂದರೆ ಆ ಬಾಕ್ಸಸ್ ಏನಿರುತ್ತಾರಲ್ಲ ಮ್ಯಾಟ್ ಹಾಕಿದ್ದಾದ್ಮೇಲೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಮ್ಯಾಟ್ ಕಂಬಿ ಕಟ್ತಾರೆ. ಕಂಬಿ ಕಟ್ಟಿದಾದ್ಮೇಲೆ ಕಾಲಮ್ಸನ್ನು ರೈಸ್ ಮಾಡ್ತಾರೆ, ಅಂದರೆ ಕಂಬಿನ ರೈಸ್ ಮಾಡ್ತಾರೆ. ಕಂಬಿ ರೈಸ್ ಮಾಡಿದ್ದಾದ್ಮೇಲೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಾಂಕ್ರೀಟನ್ನು ಕಲಿಸ್ಬಿಟ್ಟು ಹಾಕ್ತಾರೆ. ಅದಕ್ಕೆ ಕಾಂಕ್ರೀಟ್ ಕಲಸಿ ಹಾಕಿದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಆ ಒಂದು ಅಂದರೆ 4 ಅಡಿ ಒಳಗಡೆ ಅಗ್ದಿರ್ತಾರಲ್ವ ಅಲ್ಲಿಂದ ಅಲ್ಲಿಗೆ ಬಾಕ್ಸಸ್ ಇರುತ್ತಲ್ಲ ಆ ಬಾಕ್ಸನ್ನು ತಂದು 3 ಅಡಿ ಬಾಕ್ಸನ್ನು ತಂದು ಕಾಂಕ್ರೀಟನ್ನು ತುಂಬುತ್ತಾರೆ. ಕಾಲಮ್ಸನ್ನು ರೈಸ್ ಮಾಡ್ತಾರೆ ಇದೇ ಟೈಮಲ್ಲಿ. ಅಂದರೆ ಎಲ್ಲಿ ತನಕ ರೈಸ್ ಮಾಡ್ತಾರೆ ಅಂದರೆ 3 ಅಡಿ ಬಾಕ್ಸ್ ಬರುತ್ತಲ್ಲ 3 ಅಡಿ ಬಾಕ್ಸನ್ನು ತಂದು ಎಲ್ಲಿ ಫ್ಲೋರ್ ಬರುತ್ತಲ್ವ ಅಲ್ಲಿ ತನಕ ಫ್ಲೋರ್ ಬರೋ ತನಕ ಕಾಂಕ್ರೀಟನ್ನು ತುಂಬುತ್ತಾರೆ. ಪಿಲ್ಲರ್ಸ್ ಎಲ್ಲ ಏನಿರುತ್ತಲ್ಲ ಇದು ಫ್ಲೋರ್ ಲೆವೆಲ್ಗೆ ಬಂದಿರುತ್ತೆ ಈ ಹಂತಕ್ಕೆ. ಆಮೇಲೆ ಬಂದು ಸ್ಟೋನ್ ವರ್ಕ್ ಅಂದರೆ ಕಲ್ಲನ್ನು ಕಟ್ತಾರೆ. ಈಗ ಅಟ್ ಪ್ರೆಸೆಂಟ್ ಏನು ನಡೀತಿದೆ ಅಂದರೆ ಯಾರು ಸಹ ಅಂದರೆ ಮೋಸ್ಟ್ ಆಫ್ ದೆಮ್ ಜನ ಏನು ಮಾಡ್ತಿದ್ದಾರೆ ಅಂದರೆ ಕಲ್ಲಿಂದ ತಳಾದೇನೆ ಫೌಂಡೇಶನನ್ನು ಹಾಕ್ಸ್ತಿಲ್ಲ. ಹೆಂಗಿರೋ ನಾವು ಕಾಲಮ್ಸ್ ಹಾಕ್ಸಿದೀವಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆಲೋ ಬ್ಲಾಕ್ ಇಟ್ಕೆಯಲ್ಲಿ ಕಟ್ಬಿಡ್ತಾರೆ. ದಯವಿಟ್ಟು ಆಲೋ ಬ್ಲಾಕ್ ಇಟ್ಕೆಯಲ್ಲಿ ಕಟ್ಟಿಸ್ಬೇಡಿ. ಆದಷ್ಟು 1 ಸ್ಟೆಪ್ಪೋ 2 ಸ್ಟೆಪ್ಪೋ ಬೋರ್ಡ್ರಸ್ ಕಲ್ಲು ಬರುತ್ತಲ್ಲ ಅದರಲ್ಲೇ ಬೇಸ್ಮೆಂಟನ್ನು ಹಾಕಿಸಿ ಆಯಿತಾ. ಆಮೇಲೆ 1 ಸ್ಟೆಪ್ 2 ಸ್ಟೆಪ್ಪು ಹಾಕಿದ್ದಾದ್ಮೇಲೆ ಪಿಂತ್ ಲೆವೆಲ್ಗೆ ಅಂದರೆ ಪಿಂತ್ಗೆ ರೆಡಿ ಮಾಡ್ಕೊಬೇಕು. ಈ ಪಿಂತ್ ಬಂದು ಮಿನಿಮಮ್ 1.5 ಅಡಿ ಇಡಬೇಕು, ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್. ಕೆಲವೊಬ್ರು 3 ಅಡಿ ಕೂಡ ಪಿಂತ್ ಹಾಕಿಸ್ತಾರೆ. ನಿಮ್ಮ ಜಮೀನು ಯಾವ ಲೆವೆಲಲ್ಲಿದೆ ಅಂದರೆ ಬೇರೆ ಮನೆಗಳಿಗಿಂತ ನಿಮ್ಮ ಮನೆ ತುಂಬ ಹೈಟಲ್ಲಿದ್ದರೆ ತುಂಬ ಹೈಟ್ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಹೈಟ್ ಕಡಿಮೆ ಇದ್ದರೆ ಸ್ವಲ್ಪ ಅಂದರೆ ಬೇರೆಯವ್ರ ಮನೆಗಿಂತ ನಿಮ್ಮ ಮನೆ ಹೈಟ್ ಕಡಿಮೆ ಇದೆ, ಸ್ವಲ್ಪ ಪಿಂತ್ ಲೆವೆಲ್ ಸ್ವಲ್ಪ ಹೈಟ್ ಆಗಿರೋದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನಮ್ಮ ಮನೆಗೆ ನಾವು 1.5 ಅಡಿ ಪಿಂತ್ ಮಾತ್ರ ಹಾಕ್ಸಿದ್ದು. ಬೋರ್ಡ್ರಸ್ ಕಲ್ಲೇನಿದೆಯಲ್ಲ ಇದು ಬಂದ್ಬಿಟ್ಟು ಒಂದೇ ಒಂದು ಸರಿ ಕಟ್ಸಿದ್ದು. ಯಾಕೆ ಅಂದರೆ ನಮ್ಮ ಜಮೀನಲ್ಲಿ ತುಂಬ ಕಷ್ಟ ಆಗ್ತಿತ್ತು, ಅಗಿಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಜೊತೆಗೆ ಮಣ್ಣು ಕೂಡ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಸೊ ಇದರ ಅವಶ್ಯಕತೆ ಸಾಕು ಅಂತ ಅಷ್ಟೇ ಹಾಕ್ಸಿದ್ದು. ಅದಕ್ಕೆ ಹೇಳ್ತಿದ್ದೀನಿ, ಮಣ್ಣು ತುಂಬ ಸಡಿಲವಾಗಿದ್ದರೆ ಮೃದುವಾಗಿದ್ದರೆ ಬೇಗ ಅಗಿಯೋಕ್ಕೆ ಆಗ್ತಿದ್ರೆ, ನೆಲ ಗಟ್ಟಿ ಇಲ್ಲ ಅಂದರೆ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಬೇಕು. ನೆಲ ತುಂಬ ಗಟ್ಟಿಯಾಗಿದ್ದು ಅಗಿಯೋಕ್ಕಾಗ್ತಿದೆ ಅಂದರೆ ಅಗಿಯೋಕ್ಕೆ ಆಗ್ತಿಲ್ಲ, ಕೈಯೆಲ್ಲ ಉರಿ ಆಗ್ತಿದೆ, ನೋವು ಬರ್ತಿದೆ ಅನ್ನೋ ಸಿಚುವೇಶನಲ್ಲಿದ್ದರೆ ಫೌಂಡೇಶನ್ ಸ್ವಲ್ಪ ಅಂದರೆ ಸ್ಟೋನ್ ವರ್ಕ್ ಇದೆಯಲ್ಲ ಅದು ಬಂದು ಒಂದೇ ಒಂದು ಸ್ಟೆಪ್ ಕಟ್ಟಿದ್ರೂ ಸಾಕು ಆಯಿತಾ. ಇದಿಷ್ಟು ಫ್ರೆಂಡ್ಸ್ ಫೌಂಡೇಶನ್ವರೆಗೂ. ಅಂದರೆ ಈ ಪ್ಲಿಂತ್ ಲೆವೆಲಲ್ಲೇ ನಾವೇನು ಮಾಡಬೇಕು ಅಂದರೆ ಸೆಂಟ್ರಿಂಗನ್ನು ಹೊಡಿಸ್ಬೇಕು. ಫಸ್ಟ್ ಕಂಬಿಯನ್ನು ಕಟ್ಟಿಸ್ಬೇಕು ಆಯಿತಾ. ಕಂಬಿ ಕಟ್ಟಿಸಿದ್ದಾದಮೇಲೆ ನೆಕ್ಸ್ಟ್ ಸೆಂಟ್ರಿಂಗನ್ನು ಹೊಡಿಸ್ಬೇಕು. ಸೆಂಟ್ರಿಂಗ್ ಹೊಡಿಸಿದಾದ್ಮೇಲೆ ಈ ಕಾಂಕ್ರೀಟನ್ನು ಹಾಕ್ತಾರೆ, ಅಂದರೆ ಪಿಂತಿಗೆ ಕಾಂಕ್ರೀಟನ್ನು ಹಾಕ್ತಾರೆ. ಇದಿಷ್ಟು ಫೌಂಡೇಶನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆ ಇನ್ನೂ ಹೇಳೋದು ಮಾಡ್ತದೆ, ಕೆಲವೊಂದು ಕಡೆ ಸಾಯಿಲ್ ಟೆಸ್ಟನ್ನು ಕೂಡ ಮಾಡಿಸ್ತಾರೆ. ಇದು ಅವ್ರಿಗೆ ಬಿಟ್ಟಿದ್ದು, ನಾವೆಲ್ಲ ಏನು ಮಾಡಿಸ್ತಿಲ್ಲ, ಮೋಸ್ಟ್ ಆಫ್ ದೆಮ್ ಮಾಡಿಸಲ್ಲ. ಬಟ್ ಸಿಟಿ ಕಡೆ ಇರೋರು ಮತ್ತು ಕೆಲವೊಂದು ಏರಿಯಾಗಳ ಮೇಲೆ ಡಿಪೆಂಡ್ ಆಗಿ ಸಾಯಿಲ್ ಟೆಸ್ಟ್ ಮಾಡಿಸ್ತಾರೆ. ನಾವು ಮಾಡಿಸಿಲ್ಲ, ಅದಕ್ಕೆ ನಾನು ಅದನ್ನು ಹೇಳಿಲ್ಲ ಆಯಿತಾ. ನೀವು ಒಂದು ವೇಳೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಅದು ನಿಮ್ಮ ಇಷ್ಟ. ಸೊ ಇದಿಷ್ಟು ಫ್ರೆಂಡ್ಸ್ ಫೌಂಡೇಶನ್ ತನಕ, ಪಿಂತ್ ಲೆವೆಲ್ ತನಕ ಫೌಂಡೇಶನ್ನು. ಇದಿಷ್ಟು ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದೆಯಲ್ಲ
ಆಮೇಲೆ ಏನು ಮಾಡಬೇಕಂದ್ರೆ ಪಿಲ್ಲರ್ಸ್ನ ರೈಸ್ ಮಾಡಬೇಕು. ಪಿಲ್ಲರ್ಸ್ನ ರೈಸ್ ಮಾಡಿದ ಆದಮೇಲೆ ಬಂದುಬಿಟ್ಟು ಮಣ್ಣನ್ನು ತುಂಬಬೇಕು. ಮಣ್ಣನ್ನು ತುಂಬೋದು ನಿಮ್ಗೆ ಗೊತ್ತಲ್ವಾ, ಸೊ ಪ್ಲಿಂತ್ ಲೆವೆಲ್ ಏನಿದೆಯಲ್ಲ ಅಲ್ಲಿ ತನಕ ಫುಲ್ಲು ಮಣ್ಣನ್ನು ತುಂಬಬೇಕು. ತುಂಬಿಬಿಟ್ಟು ಗುಣಿ ಮಾಡಿ ಅದಕ್ಕೇನು ಮಾಡಬೇಕು, ನೀರನ್ನು ಬಿಡಬೇಕು. ಸುಮಾರು ಇದೇನಿಲ್ಲ ಅಂದರೆ ಒಂದು 15ರಿಂದ 20 ದಿನ ನೀರು ಬಿಡಬೇಕು. ಮಿನಿಮಮ್ ಇಲ್ಲಾಂದರೆ ಒಂದು 2ರಿಂದ 3 ಟ್ಯಾಂಕರ್ ನೀರು ಹಿಡಿಯುತ್ತೆ. ನೀರು ಬಿಡಬೇಕು. ಆ ಮಣ್ಣೆಲ್ಲ ಹೇಗಾಗಿ ಬಿಡಬೇಕು ಅಂದರೆ ಪಾಳ್ಕ ಬರುತ್ತಲ್ಲ, ಸಿಳು ಬರುತ್ತಲ್ಲ, ಆ ಥರ ಬಂದ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಡ್ರೈ ಆಗಿಬಿಡ್ಬೇಕು ಆ ಮಣ್ಣು ಅನ್ನೋದು, ಅದರ ಸೋಲಿಂಗ್ ಅನ್ನೋದು ಅಷ್ಟರ ಮಟ್ಟಿಗೆ ಆಗಿಬಿಡ್ಬೇಕು. ಇಲ್ಲಿ ತನಕ ಫೌಂಡೇಶನ್ನು ಮತ್ತು ನೆಲಕ್ಕೆ ಮಣ್ಣನ್ನು ತುಂಬಿಸೋದು ಇದಿಷ್ಟು ಫ್ರೆಂಡ್ಸ್. ಏನು ಫೌಂಡೇಶನ್ ಆಮೇಲೆ ಏನು ಮಾಡ್ತಾರೆ ಅಂದರೆ ಸೋಲಿಂಗ್ ಆಗ್ತಾರೆ ಅಂದರೆ 40 mm ಜಲ್ಲಿ ಏನಿದೆಯಲ್ಲ ಅದನ್ನೆಲ್ಲನೂ ತುಂಬಿಬಿಟ್ಟು ದಮ್ಸ್ ಹೊಡಿತಾರೆ. ಸೊ ದಮ್ಸ್ ಹೊಡೆದಿದ್ದು ಆದಮೇಲೆ ಒಂದಷ್ಟು ದಿನ ಮತ್ತೆ ಒಂದು 4-5 ದಿನ ಗ್ಯಾಪ್ ಬಿಟ್ಟು ಗೋಡೆಗಳನ್ನು ಕಟ್ತಾರೆ. ಫೌಂಡೇಶನ್ ಎಲ್ಲ ಮುಗಿದಿದ್ದ ಆದಮೇಲೆ ಏನು ಮಾಡ್ತಾರೆ, ಕೆಲವೊಂದು ಕಡೆ ಈ ಒಂದು ವಾಸ್ಕಲನ್ನು ಫಿಟ್ ಮಾಡಿಸ್ತಾರೆ. ವಾಸ್ಕಾಲು ಕೆಲವೊಬ್ರು ಏನು ಮಾಡ್ತಾರೆ, ಗೋಡೆ ಎಲ್ಲ ಕಟ್ಟಿದ್ದಾದಮೇಲೆ ಅಂದರೆ ಸುತ್ತು ಎಲ್ಲ ಕಡೆ ಗೋಡೆ ಕಟ್ಟಿ ಮೋಲ್ಡ್ ಎಲ್ಲ ಆಗಿ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಕಿಟಕಿ ಮತ್ತು ವಾಸ್ಕಾಲು ಮತ್ತು ಕಿಟಕಿಗಳನ್ನು ಇಡ್ತಾರೆ. ಆದರೆ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗೋಡೆ ಕಟ್ಟೋದಕ್ಕಿಂತ ಮುಂಚೆ, ಅಂದರೆ ಗೋಡೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಾಸ್ಕಲನ್ನು ಇಟ್ಟು ಆಮೇಲೆ ಗೋಡೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ನಿಮ್ಮ ಇಷ್ಟ. ನಿಮಗೆ ಅಂದರೆ ಟೈಮ್ ಚೆನ್ನಾಗಿದ್ದರೆ ವಾಸ್ಕಲನ್ನು ಆವಾಗಲೇ ಫಿಟ್ ಮಾಡಿಸ್ಕೊಳ್ಳಿ. ಇಲ್ಲ ನಮಗೆ ಟೈಮ್ ಚೆನ್ನಾಗಿಲ್ಲ ಲಾಸ್ಟಲ್ಲಿ ಫಿಟ್ ಮಾಡಿಸ್ಕೊತೀನಿ ಅಂದರೆ ಅದು ನಿಮ್ಮ ಇಷ್ಟ. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಲಾಸ್ಟಲ್ಲಿ ಫಿಟ್ ಮಾಡಿಸ್ಕೊಳ್ಳೋದು ಅಂದರೆ ಪ್ಲಾಸ್ಟಿಕ್ ಟೈಮಲ್ಲಿ ಫಿಟ್ ಮಾಡಿಸ್ಕೊಂಡ್ರೆ ನಮಗೆ ಈ ಹುಡ್ ಇರುತ್ತಲ್ಲ, ಈ ಹುಡ್ಡೆಲ್ಲ ಸಹ ನೀರು ಬೀಳೋದಿಲ್ಲ. ಅಂದರೆ ಕ್ಯೂರಿಂಗ್ ಮಾಡಿ ಆ ಗೋಡೆಗೆ ಮತ್ತು ಸೆಂಟ್ರಿಂಗ್ ಲೆವೆಲಲ್ಲಿ ಎಲ್ಲ ಕ್ಯೂರಿಂಗ್ ಮಾಡ್ತೀವಲ್ವ, ಆವಾಗ ಏನಾಗುತ್ತೆ ಅಂದರೆ ಆ ಹುಡ್ಗೆ ನೀರು ಬೀಳದೆ ಥರ ಇರುತ್ತೆ. ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಈ ವಾಸ್ಕಲ್ ಆಗಿರ್ಬೋದು ಮತ್ತು ಕಿಟಕಿಗಳಾಗಿರ್ಬೋದು. ಆದರೆ ಕೆಲವೊಬ್ರು ಫಸ್ಟ್ ಏನು ಮಾಡಿಬಿಡ್ತಾರೆ ಅಂದರೆ ಆಮೇಲೆ ಇದೆಯಲ್ಲ ಅಂದರೆ ಪ್ಲಾಸ್ಟಿಂಗ್ ಮುಂಚೆ ಏನಾದರೂ ಕಿಟಕಿ ಬಾಗಿಲು ಇಡ್ತೀವಿ ಅಂದರೆ ಗೋಡೆಗಳನ್ನು ಹೊಡಿಬೇಕಾಗತ್ತೆ. ಆ ಹೊಡಿಯೋದಕ್ಕೆಲ್ಲ ಕಷ್ಟ, ಅದೆಲ್ಲ ರಿಸ್ಕ್ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಫಸ್ಟ್ ಇಟ್ಬಿಡ್ತಾರೆ. ಇದರಲ್ಲಿ ಬೆನಿಫಿಟ್ಟು ಇದೆ, ಬೆನಿಫಿಟ್ ಇಲ್ಲದೆ, ಯಾಕಂದರೆ ಫಸ್ಟ್ ಇಡೋದ್ರಿಂದ ವುಡ್ಡೆಲ್ಲನೂ ನೀರಾಗಿ ಇದಾಗ್ಬಿಡುತ್ತೆ. ಇಲ್ಲ ನಾವು ಆಮೇಲೆ ಇಡ್ತೀವಿ ಅಂದರೆ ಆ ಗೋಡೆ ಎಲ್ಲ ಹೊಡಿತಾರೆ. ಇದು ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಇಡ್ಬೋದು. ಇನ್ನು ಆಮೇಲೆ ಗೋಡೆ ಕಟ್ಟೋದು, 7 ಅಡಿ ಗೋಡೆ ಕಟ್ಟೋದು ಅದೆಲ್ಲ ಕೂಡ ನಿಮ್ಗೆಲ್ಲ ಕಾಮನ್ ಆಗಿ ಗೊತ್ತೇ ಇರುತ್ತೆ ಅಲ್ವಾ. ಅಂದರೆ ಈ ಗೋಡೆ ಕಟ್ತಾರಲ್ಲ ಈ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ 7 ಅಡಿ ಕಾಲಮ್ಸನ್ನು ರೈಸ್ ಮಾಡ್ಕೊಂಡಿರ್ತಾರೆ. ಅಂದರೆ 7 ಅಡಿ ಬಾಕ್ಸನ್ನು ತಂದು ಗೋಡೆ ಕಟ್ಟೋದಕ್ಕಿಂತ ಮುಂಚೆ ಬಾಕ್ಸ್ ಎಲ್ಲ ತಂದು ಅಲ್ಲಿ ಕಾಂಕ್ರೀಟನ್ನು ಫಿಲ್ ಮಾಡಿ ಆಮೇಲೆ ಅದನ್ನು ಒಂದು 5 to 6 ಡೇಸ್ ಅಥವಾ 7 ಡೇಸ್ ನೀಟಾಗಿ ಕ್ಯೂರಿಂಗ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಗೋಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಡೆ ಕಟ್ಟೋದು ತುಂಬ ಬೇಗ ಆಗಿಬಿಡುತ್ತೆ. ಆಲರ್ ಬ್ಲಾಕ್ ಇಟ್ಕೆಯಲ್ಲಿ ಅಂದರೆ 3 ದಿನ ಅಷ್ಟೇ, 3ರಿಂದ 4 ದಿನ ಅಷ್ಟೇ ಗೋಡೆ ಕಟ್ಟೋದು. 7 ಅಡಿ ತನಕ ಗೋಡೆಯನ್ನು ಕಟ್ತಾರೆ. ಇದೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತಕ್ಕಂಥ ಪ್ರೋಸೆಸ್ಸೇ. ಗೋಡೆ 7 ಅಡಿ ಕಟ್ಟಿದ್ದಾದಮೇಲೆ ಲಿಂಟಲ್ ಲೆವೆಲ್ ಬರುತ್ತಲ್ವ, ಆ ಲಿಂಟಲ್ ಲೆವೆಲ್ ಬಂದಿದ್ದಾದಮೇಲೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಇದೇ ಟೈಮಲ್ಲೇ ಕೆಲವೊಬ್ರು ಸಜ್ಜೆಗಳನ್ನು ಇಟ್ಕೊತಾರೆ. ಅಂದರೆ ಕಲ್ಲಲ್ಲಿ ಸಜ್ಜೆಗಳನ್ನು ಇಟ್ಕೊತಾರೆ. ಕೆಲವೊಬ್ರು ಕಾಂಕ್ರೀಟ್ ಸಜ್ಜೆಗಳು ಬರುತ್ತಲ್ವ ಅದೇ ಥರ ಇಟ್ಕೊತಾರೆ. ಈ ಟೈಮಲ್ಲಿ ಸೆಂಟ್ರಿಂಗನ್ನು ಓಡಿಸಿ ಎಲ್ಲೆಲ್ಲಿ ಸಜ್ಜೆಗಳು ಬರಬೇಕು ಏನು ಅಂತ ನೀಟಾಗಿ ನೋಡಿಕೊಂಡು ರೂಮಲ್ಲಿ 2 ಸೈಡ್ ಇಟ್ಕೊತೀರಾ ಅಥವಾ 1 ಸೈಡ್ ಇಟ್ಕೊತೀರಾ, ನೀವು ನೋಡಿಕೊಂಡು ಸಜ್ಜೆಗಳನ್ನು ಇಟ್ಕೊಳ್ಳಿ. ಲಿಂಟಲ್ ಲೆವೆಲ್, ಈ ಲಿಂಟಲ್ ಲೆವೆಲ್ ಆದಮೇಲೆ ಈ ಸೆಂಟ್ರಿಂಗ್ ಎಲ್ಲ ಹೊಡೆದಿರ್ತಾರಲ್ವ ಅದು ಒಂದು ವಾರ, ಕೆಲವೊಬ್ಬರೆಲ್ಲ ಒಂದು 2 ಡೇಸ್ ಅಷ್ಟೇ, ಕೆಲವರೆಲ್ಲ ಒಂದು 2 ಡೇಸ್ 3 ಡೇಸ್ ಎಲ್ಲ ಇಟ್ಬಿಟ್ಟು ರಿಮೂವ್ ಮಾಡಿಬಿಡ್ತಾರೆ. ಮತ್ತೆ ಗೋಡೆಯನ್ನು ಕಟ್ತಾರೆ. 9 ಅಡಿ ಗೋಡೆ ಅಷ್ಟೇ. 9 ಅಡಿ ಗೋಡೆ ಕಟ್ಟಿದ್ದ ಆದಮೇಲೆ ಮತ್ತೆ 1 ಅಡಿ ಬೀಮ್ಗೆ ಸೆಂಟ್ರಿಂಗನ್ನು ಹೊಡಿತಾರೆ, ಮತ್ತೆ ಕಂಬಿಯನ್ನು ಕಟ್ತಾರೆ. ಮಾಮೂಲಿ RCC ಅಂದರೆ ಮೋಲ್ಡನ್ನು ಹಾಕ್ತಾರೆ. ಇದಿಷ್ಟು ಫ್ರೆಂಡ್ಸ್ ಅಂದರೆ ಬೇಸಿಕ್ಕಿಂದ ಕೊನೆ ತನಕ ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡೋದು ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ RCCಯಲ್ಲಿ ಏನೇನು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಲ್ವ, ಹಾಗಾಗಿ ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಏನು ಹೇಳ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಅಂದರೆ ದೇವ್ರ ಮನೆಗೆಲ್ಲ 7 ಅಡಿಗೆ ಮೋಲ್ಡ್ ಹಾಕೋದಲ್ವಾ, ಹಾಗಾಗಿ ಅದಕ್ಕಿಂತ ಮುಂಚೆನೇ ಎಲೆಕ್ಟ್ರಿಕಲ್ಸ್ ಅಂದರೆ ಪೈಪ್ಸ್ ಎಲ್ಲ ಕೂರಿಸೋದಾಗಿರ್ಬೋದು, ಬಾಕ್ಸ್ ಎಲ್ಲ ಕೂರಿಸೋದಾಗಿರ್ಬೋದು ಇದೇ ಹಂತದಲ್ಲಿ ಮಾಡಿಸ್ತಾರೆ. ಕೆಲವೊಬ್ಬರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಮೋಲ್ಡ್ ಎಲ್ಲ ಅಂದರೆ ಮೋಲ್ಡ್ಗೆ ಎಲೆಕ್ಟ್ರಿಷಿಯನ್ ಕೆಲಸ ಏನಿರುತ್ತಲ್ಲ ಅದೆಲ್ಲ ಮಾಡಿದಾದ್ಮೇಲೆ ಪ್ಲಾಸ್ಟಿಂಗ್ ಟೈಮಲ್ಲಿ ಮಾಡ್ತಾರೆ. ನನ್ನ ಒಪಿನಿಯನ್ ಕೇಳೋದಾದರೆ ಲಿಂಟಲ್ ಲೆವೆಲ್ ಏನು ನೀವು ಕಾಂಕ್ರೀಟ್ ಹಾಕಿಸ್ತೀರಲ್ಲ ಆವಾಗಲೇ ಒಂದ್ಸಲ ಎಲೆಕ್ಟ್ರಿಷಿಯನನ್ನು ಕರೆಸಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅಂದರೆ ಲೈಕ್ ನಿಮ್ಮ ಸಜ್ಜೆಗಳಲ್ಲಿ ಎಲ್ಲಾದ್ರೂ ಬರಬೇಕಾ ಲೈಟ್ಸು ಅಂತ ಆವಾಗೇ ನೀವು ಡಿಸೈಡ್ ಮಾಡ್ಕೊಂಡು ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ನಾವು ಆ ಟೈಮಲ್ಲಿ ಕರೆಸ್ತಿದ್ರೆ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಪ್ಲಸ್ ಗೊತ್ತಿರಲಿಲ್ಲ. ಹಾಗಾಗಿ ದೇವ್ರ ಮನೆಗೆ ಮೋಲ್ಡ್ಗೆಲ್ಲ ನಮ್ಮದು ಲೈಟ್ಸೇ ಇಲ್ಲ, ಹಾಗಾಗಿ ಹೇಳ್ತಿದ್ದೀನಿ.
ಇನ್ನು ಇದೆಲ್ಲ ಆದಮೇಲೆ ಬರೋದೇ ನೆಕ್ಸ್ಟ್ ಸ್ಟೆಪ್ಪು ಪ್ಲಾಸ್ಟ್ರಿಂಗು. ಕೆಲವೊಬ್ಬರು ಪ್ಲಾಸ್ಟ್ರಿಂಗು ಎಸ್ಪೆಷಲಿ ಒಳಗಡೆ ಬಂದು ಪ್ಲಾಸ್ಟ್ರಿಂಗ್ ಬಿಫೋರ್ ಏನು ಮಾಡ್ತಾರೆ ಅಂದರೆ ಪ್ಲಂಬಿಂಗನ್ನು ಮಾಡಿಸ್ತಾರೆ ಒಳಗಡೆ. ಇನ್ನು ಹೊರಗಡೆ ಬಂದು ಪ್ಲಾಸ್ಟ್ರಿಂಗ್ ಆದಮೇಲೆ ಮಾಡಿಸ್ತಾರೆ, ಇದೊಂದು ಸ್ಟೆಪ್ಪು. ಮತ್ತು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ ಎಲ್ಲ ಹೊರಗಡೆ ಎಲ್ಲ ಕಡೆ ಆದಮೇಲೆ ಪ್ಲಂಬಿಂಗ್ ವರ್ಕನ್ನು ಮಾಡಿಸ್ತಾರೆ. ಸೊ ಇದು ಖಂಡಿತ ಮಾಡ್ಸೋಕೆ ಹೋಗ್ಬಿಡಿ, ಯಾಕಂದರೆ ಮತ್ತೆ ಗೋಡೆ ಹೊಡೆದು ಮನೆ ಒಳಗಡೆ ತುಂಬ ಗಲೀಜಾಗುತ್ತೆ, ಡಸ್ಟ್ ಆಗುತ್ತೆ, ಅವ್ರಿಗೂ ಹಿಂಸೆ ನಿಮಗೂ ಹಿಂಸೆ. ಹಾಗಾಗಿ ಮನೆ ಒಳಗಡೆ ಬಂದು ಬಿಫೋರ್ ಪ್ಲಾಸ್ಟ್ರಿಂಗು, ಮನೆ ಹೊರಗಡೆ ಬಂದು ಆಫ್ಟರ್ ಪ್ಲಾಸ್ಟ್ರಿಂಗು ಪ್ಲಂಬಿಂಗ್ ಮಾಡಿಸೋದು ತುಂಬ ಒಳ್ಳೆಯದು. ಮತ್ತು ಪ್ಲಾಸ್ಟ್ರಿಂಗ್ ಮುಂಚೆನೇ ಇಲ್ಲಾಂದರೆ ಪ್ಲಾಸ್ಟ್ರಿಂಗ್ ಆದಮೇಲೆ ಅಡುಗೆ ಮೇಲೆ ಏನೇನು ಸಜ್ಜೆಗಳಿದೆಯಲ್ಲ ಅದನ್ನೆಲ್ಲ ನೋಡ್ಕೊಳ್ಳಿ. ಸಿಂಕು ಮತ್ತು ಸ್ಲ್ಯಾಬು ಇದೆಲ್ಲವನ್ನ ಇದೇ ಹಂತದಲ್ಲಿ ನೋಡ್ಕೊಬೇಕು. ಆಗೋಗ್ಬಿಡುತ್ತೆ ಪ್ಲಾಸ್ಟ್ರಿಂಗ್ ವರ್ಕು ಅನ್ನೋವಾಗ ಎಲ್ಲೆಲ್ಲಿ ಗ್ರಿಲ್ಸನ್ನು ಫಿಟ್ ಮಾಡಬೇಕು ಅಲ್ಲೆಲ್ಲವನ್ನ ಪ್ಲಾಸ್ಟ್ರಿಂಗನ್ನು ಮಾಡಿಸೋದು ನಿಲ್ಲಿಸ್ಬಿಡಿ. ಮತ್ತು ಗ್ರಿಲ್ಸ್ ಎಲ್ಲ ಫಿಟ್ ಮಾಡಿಸಿದಾದ್ಮೇಲೆ ಅಲ್ಲಿ ಪ್ಲಾಸ್ಟ್ರಿಂಗನ್ನು ಮಾಡಿಸೋದು ಒಳ್ಳೆಯದು. ನನಗೆ ಅವ್ರು ಹೇಳಿದ ಪ್ರಕಾರ ಎಲ್ಲೆಲ್ಲಿ ಗ್ರಿಲ್ಸನ್ನು ಫಿಟ್ ಮಾಡಬೇಕು ಅಲ್ಲಿ ಪ್ಲಾಸ್ಟ್ರಿಂಗ್ ಮಾಡೋದಕ್ಕಿಂತ ಮುಂಚೆ ಫಿಟ್ ಮಾಡಿಸ್ಬಿಟ್ಟು ಆಮೇಲೆ ಪ್ಲಾಸ್ಟ್ರಿಂಗ್ ಮಾಡಿಸಿದ್ರೆ ಅದೊಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಗ್ರಿಲ್ಸ್ ಹೋಗ್ಬಿಟ್ಟು ಗೋಡೆಗೆ ಹೋಗಿ ಕರೆಕ್ಟಾಗಿ ಫಿಟ್ ಆಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪ್ಲಾಸ್ಟ್ರಿಂಗ್ ಮುಂಚಿನ ಗ್ರಿಲ್ಸನ್ನು ಫಿಟ್ ಮಾಡಿಸಿ. ನೆಕ್ಸ್ಟ್ ಇದಾದಮೇಲೆ ಬರ್ತಕ್ಕಂಥದ್ದೇ ಪಟ್ಟಿ ಒಂದು ಕೋಟ್ ಪಟ್ಟಿ ಇದೇ ಟೈಮಲ್ಲೇ ಆಗುತ್ತೆ. ಜೊತೆಗೆ POP ಕೆಲಸ ಎಲ್ಲ ಏನಾದರೂ ಇದ್ದರೆ POP ಕೆಲಸಗಳನ್ನು ಇದೇ ಟೈಮಲ್ಲೇ ಮಾಡಿಸ್ಕೊಳ್ಳಿ. ಇದೆಲ್ಲ ಆದಮೇಲೆ ಒಂದು ಕೋಟ್ ಪಟ್ಟಿ ಆದಮೇಲೆ ಇನ್ನು ಟೈಲ್ಸ್ ಫಸ್ಟ್ ಕೋಟ್ ಪಟ್ಟಿ ಆದಮೇಲೆ ಟೈಲ್ಸನ್ನು ನಾವು ಹಾಕ್ಸ್ಬೋದು. ವಿಂಡೋಸು ಶಟರ್ಸ್ ಫಿಟ್ಟಿಂಗು ಮತ್ತು ಎಲೆಕ್ಟ್ರಿಕಲ್ ವರ್ಕು ಮತ್ತು ಕಾಮನ್ ಆಗಿ ಪೈಂಟಿಂಗು ಮತ್ತು ಸೆಕೆಂಡ್ ಕೋಟ್ ಪಟ್ಟಿ ಇದೆಲ್ಲನೂ ಕಾಮನ್ ಆಗಿ ಬಂದೇ ಬರುತ್ತೆ. ಮತ್ತು ಡೋರ್ಸು ವಿಂಡೋಸು ಫಿಟ್ಟಿಂಗು ಮತ್ತು ಫೈನಲ್ ಸ್ಟೆಪ್ಪು ಪ್ಲಂಬಿಂಗ್ ವರ್ಕು ಇದೆಲ್ಲ ಸಹ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ನು ನಮ್ಮನೆಗೆ ಯೂಸ್ ಮಾಡಿದ್ದು. ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ತುಂಬ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಂತ ಅಲ್ಲ, ತಿಳ್ಕೊಂಡಿರೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಒಂದು ಸಣ್ಣ ಉದ್ದೇಶ ಅಷ್ಟೇ. ನಿಮಗೇನೋ ನನ್ನ ವಿಡಿಯೋದಿಂದ ಒಂದಿಷ್ಟು ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಯೂಸ್ಫುಲ್ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಒಂದು ವೇಳೆ ತಿಳಿದಿಲ್ಲ ಅಂದರೆ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇದ್ದಾರಲ್ಲ ಅವ್ರ ಹತ್ರ ಮಾತಾಡಿ ಕೇಳಿ ತಿಳ್ಕೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಏನೇ ಇನ್ಫಾರ್ಮೇಷನ್ ಕೊಡಲಿ ಸುಮ್ಮನೆ ಅಂತ ಹೇಳಲ್ಲ, ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡೆ ನಾನು ಹೇಳಿರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೈ, ಟೇಕ್ ಕೇರ್.